ಆಕಾಶವಾಣಿ. ಬಾಗಿಲೋಳು ಕೈ ಮುಗಿದು ಒಳಗೆ ಯಾತ್ರಿಕನೇ. ಶಿವಮೊಗ್ಗ ಜಿಲ್ಲೆ ಪ್ರವಾಸಿ ತಾಣ ವಿಶೇಷ ಕಾರ್ಯಕ್ರಮ ಸರಣಿ ಪ್ರಸ್ತುತಪಡಿಸುತ್ತಾರೆ ಎಂಎನ್ ಸುಂದರ್ರಾಜ್. ಕೇಳುಗರೆ, ಶಿವಮೊಗ್ಗ ಜಿಲ್ಲಾ ಪ್ರವಾಸಿ ತಾಣ ಮಾಲಿಕೆಯಲ್ಲಿ ಈಗಾಗಲೇ ನಮ್ಮ ಶಿವಮೊಗ್ಗದ ಸುತ್ತಮುತ್ತಲೂ ಇರತಕ್ಕಂಥ 10 ಹಲವು ಪ್ರದೇಶಗಳ ಬಗ್ಗೆ ನಾವು ಮಾಹಿತಿಯನ್ನು ಕೊಟ್ಟಿದ್ದೀವಿ. ನೀವೂ ಕೂಡ ಅದಕ್ಕೆ ಅತ್ಯುತ್ತಮವಾಗಿ ಸ್ಪಂದಿಸ್ತಾನೆ ಬಂದಿದ್ದೀರಿ. ಇಂದು ನಾವು ನಿಮಗೆ ಶಿವಮೊಗ್ಗ ಜಿಲ್ಲೆಯ ಕೆಲವೊಂದು ದೇವಾಲಯಗಳ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡೋ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಇದನ್ನು ತಿಳಿಸೋದಕ್ಕೋಸ್ಕರವಾಗಿ ಇಂದು ನಮ್ಮೊಂದಿಗಿದ್ದಾರೆ ಎಂಎನ್ ಸುಂದರ್ರಾಜ್ ಅವರು. ಸುಂದರ್ರಾಜ್ ಅವರು ಯಾವ ಪ್ರದೇಶವನ್ನು ಇವತ್ತು ನಿಮಗೆ ಪರಿಚಯ ಮಾಡ್ತಾರೆ ಅಂತ ಕೇಳೋಣ ಅಲ್ವಾ? ಓಂ ನಮೋ ಅರ್ಹಂತಾಣಂ. ಓಂ ನಮೋ ಅರ್ಹಂತಾಣಂ. ಓಂ ನಮೋ ಸಿದ್ಧಾಣಂ. ಓಂ ನಮೋ ಸಿದ್ಧಾಣಂ. ಓಂ ನಮೋ ಆಯಾರ್ಯಾಣಂ. ಬಹಳ ಮುಖ್ಯವಾಗಿರ್ತಕ್ಕಂಥ ನಮ್ಮ ಶಿವಮೊಗ್ಗ ಜಿಲ್ಲೆಯ ಒಂದು ಕ್ಷೇತ್ರ ಅಂತಂದ್ರೆ ಅದು ಜೈನ ಮಠ ಇರತಕ್ಕಂಥದ್ದು ಹೊಂಬುಚ ಕ್ಷೇತ್ರ. ಇದು ಹೊಸನಗರ ತಾಲೂಕಿನ ಒಂದು ಪ್ರಮುಖ ಜೈನ ಮಠ ಮತ್ತು ಇಲ್ಲಿ ಪದ್ಮಾವತಿ ದೇವಾಲಯ ಇರತಕ್ಕಂತಹ ಒಂದು ಪವಿತ್ರವಾದ ಸ್ಥಳ ಇದು. ಇದನ್ನ ಹುಂಚ ಅಂತಾನೂ ಕರೀತಾರೆ. ಮುಂಚೆ ಇದನ್ನು ಹೊಂಬುಜ ಅಂತ ಕರೀತಿದ್ರು, ಈಗ ಹುಂಚ ಅಂತ ಕರೀತಾರೆ. ಅದು ಆಡು ಭಾಷೆಯಲ್ಲಿ ಕರೀತಕ್ಕಂಥದ್ದು. ಈ ಕ್ಷೇತ್ರಕ್ಕೆ ಬರೀ ಜೈನರು ಮಾತ್ರ ಅಲ್ಲ, ಎಲ್ಲ ವರ್ಗದ ಜನರು ಸಹ ಭೇಟಿ ಕೊಡ್ತಾರೆ. ಇಲ್ಲಿ ಹಿಂದೆ ಒಬ್ಬ ರಾಜ ಆಳ್ತಾ ಇದ್ದ, ಜಿನದತ್ತ ಅಂತ. ಅವನು ತನ್ನ ರಾಜ್ಯ ವಿಸ್ತರಣೆಗೆ ಹಣ ಬೇಕಾಗಿರುತ್ತೆ ಅವನಿಗೆ. ಆ ಹಣಕ್ಕೋಸ್ಕರವಾಗಿ ಪದ್ಮಾವತಿಯಲ್ಲಿ ಬೇಡಿದಾಗ ಆ ಬಂಗಾರನು, ಕಬ್ಬಿಣನು ಸಹ ಬಂಗಾರ ಆಗಿ ಬೇಕಾದಷ್ಟು ಚಿನ್ನ ಅವನಿಗೆ ದೊರೀತಂತೆ. ಅವಾಗ ಅವನು ಆ ಸ್ಥಳನ ಪುನ್ನರ್ಚ ಅಂತ ಕರೆದಂತೆ. ಅಂದ್ರೆ ಹಣದಿಂದ ತುಂಬಿರ್ತಕ್ಕಂಥದ್ದು ಅಂತ ಅರ್ಥ. ಅದು ಮುಂದೆ ಹೊಂಬುಚವಾಗಿ, ನಂತರ ಆಡು ಮಾತಿನಲ್ಲಿ ಹುಂಚವಾಗಿ ಹೆಸರು ಬಂತು ಅಂತ ಇಲ್ಲಿಯ ಸ್ಥಳ ಪುರಾಣ ಹೇಳುತ್ತೆ. 10ನೇ ಮತ್ತು 11ನೇ ಶತಮಾನದಲ್ಲಿ ಇಲ್ಲಿ ನಿರ್ಮಿಸಿರ್ತಕ್ಕಂಥ ಪಂಚಕೂಟ ಬಸದಿ ಬಹಳ ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಪದ್ಮಾವತಿ ಅಮ್ಮನವರ ದೇವಾಲಯ ಮತ್ತು ಜೈನ ಮಠ ಇಲ್ಲಿರುವ ಪ್ರೇಕ್ಷಣೀಯ ಸ್ಥಳಗಳು. ಜೈನರ 23ನೇ ತೀರ್ಥಂಕರ ಪಾರ್ಶ್ವನಾಥ ಸ್ವಾಮಿಯು ಇಲ್ಲಿ ತಪೋನಿರತನಾಗಿದ್ದಾಗ ಕಮಟ ಎಂಬುವನು ಅವನ ತಪಸ್ಸನ್ನು ಭಂಗಪಡಿಸೋದಕ್ಕೆ ತುಂಬಾ ಪ್ರಯತ್ನ ಮಾಡ್ತಾ ಇರ್ತಾನೆ. ಆಗ ಮಹಾಯಕ್ಷಿ ಪದ್ಮಾವತಿ ಕಮಟಪಟಳದಿಂದ ಈ ಯತಿಯನ್ನ ರಕ್ಷಿಸಿದ್ಲು ಅಂತಕ್ಕಂಥದ್ದು ನಮಗೆ ತಿಳಿದು ಬರುತ್ತೆ ಇತಿಹಾಸದಲ್ಲಿ. ಅಲ್ಲಿಂದ ಇಲ್ಲಿಯ ಲಕ್ಕಿ ಗಿಡದಲ್ಲಿ ಈ ಮಹಾಮಾತೆ ನೆಲೆಸಿ ಬಂದಂತಹ ಭಕ್ತರಿಗೆ ಆಶೀರ್ವಾದವನ್ನ ಮಾಡತಕ್ಕಂತಹ ಕಾರ್ಯವನ್ನ ಕೈಗೊಂಡಿರ್ತಕ್ಕಂಥದ್ದನ್ನ ಇಲ್ಲಿ ಜನ ನಂಬ್ತಾರೆ. ಹಾಗಾಗಿ ಇಲ್ಲಿಗೆ ಬರುವ ಭಕ್ತರ ಸಂಖ್ಯೆ ಬಹಳ ಜಾಸ್ತಿ ಇದೆ. ನಾಡಿನ ಹೊರನಾಡಿನ ಅನೇಕ ಜನರು ಇಲ್ಲಿಗೆ ಬಂದು ಪದ್ಮಾವತಿಗೆ ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಬೇಕು ಅಂತ ಅಲ್ಲಿ ಕೇಳ್ಕೊಳ್ತಾರೆ. ಅವರ ಇಷ್ಟಾರ್ಥಗಳೆಲ್ಲ ನೆರವೇರಿಸಿ ಕಾಪಾಡ್ತಾಳೆ ಅಂತಕ್ಕಂತಹ ಒಂದು ದೃಢವಾದ ನಂಬಿಕೆ ಭಕ್ತರಲ್ಲಿ ಇದೆ. ಇಲ್ಲಿ ಒಟ್ಟು 37 ಶಾಸನಗಳು ಸಿಕ್ಕಿದೆ ಮತ್ತು ಆ ದೇವಾಲಯದ ಮುಂದೆ ಒಂದು ಮಾನಸ್ತಂಭನೂ ಇದೆ. ಬಹಳ ಕಲ್ಲಿನ ಒಂದು ಮಾನಸ್ತಂಭ ಇದೆ. ಆ ಮಾನಸ್ತಂಭದ ಕೆಳಭಾಗದಲ್ಲಿ 64 ವಿದ್ಯೆಗಳನ್ನು ಪ್ರತಿನಿಧಿಸತಕ್ಕಂತಹ 64 ಉಬ್ಬು ಚಿತ್ರಗಳಿದೆ. ಹುಂಚದ ಮುಖ್ಯ ದೇವಾಲಯದ ಹಿಂಬದಿ ಹೋದರೆ ಅಲ್ಲಿ ಒಂದು ರಮಣೀಯ ಬೆಟ್ಟದ ಮೇಲೆ 6 ಅಡಿ ಎತ್ತರದ ಬಾಹುಬಲಿ ಮೂರ್ತಿ, ಬಹಳ ಸುಂದರವಾಗಿರ್ತಕ್ಕಂಥ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಈ ಹುಂಚಕ್ಕೆ ಹೋಗ್ತಕ್ಕಂಥ ಹೊರಗಿನಿಂದ ಬಂದಿರತಕ್ಕಂಥ ಭಕ್ತರಿಗೆ ಅನುಕೂಲ ಆಗೋದಕ್ಕೆ ಅಲ್ಲೊಂದು ವಸತಿ ವ್ಯವಸ್ಥೆನೂ ಸಹ ಮಠದವರು ಏರ್ಪಾಡು ಮಾಡಿದ್ದಾರೆ. ಬಂದ ಎಲ್ಲ ಭಕ್ತರಿಗೂ ಸಹ ಮಧ್ಯಾಹ್ನ ಪ್ರಸಾದ ವ್ಯವಸ್ಥೆನೂ ಸಹ ಅಲ್ಲಿ ಏರ್ಪಾಟಿದೆ. ಹೀಗಾಗಿ ಇದೊಂದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಒಂದು ಪ್ರವಾಸಿ ಸ್ಥಳ. ಜೈನರಿಗೆ ಮಾತ್ರ ಅಲ್ಲ, ಎಲ್ಲರಿಗೂ ಸಹ ಅದು ಒಂದು ಪವಿತ್ರ ಸ್ಥಳ. ಹೀಗಾಗಿ ಅಲ್ಲಿ ಹೆಚ್ಚು ಜನ ಅಲ್ಲಿ ಹುಂಚಕ್ಕೆ ಬಂದು ಪದ್ಮಾವತಿ ಅಮ್ಮನವರ ದರ್ಶನವನ್ನು ಪಡಿತಕ್ಕಂಥ ದೃಶ್ಯವನ್ನ ಪ್ರತಿನಿತ್ಯ ನಾವು ನೋಡಬಹುದು. ವರಪಾಶಾಂಕುಶಧರ ಪರಮದಯಾಳು ಕರುಣಾಪೂರಿತ ಗೌರಿವರ ಕುಮಾರರೇ ಗಜವದನ ಪಾವನ ವಿಘ್ನನಾಶನ ಗಜವದನ ಪಾವನ.
ಇನ್ನು ಹೊಸನಗರ ತಾಲೂಕಿನಲ್ಲಿ ಇನ್ನೊಂದು ಗಣಪತಿ ದೇವಸ್ಥಾನ ಇದೆ. ಅದಕ್ಕೆ ಕಾರಣಗಿರಿ ಗಣಪತಿ ದೇವಾಲಯ ಅಂತ ಕರೀತಾರೆ. ಇದು ಹೊಸನಗರದಿಂದ ನಗರಕ್ಕೆ ಹೋಗ್ತಕ್ಕಂಥ ದಾರಿಯಲ್ಲಿ ಮಧ್ಯೆಯಲ್ಲಿ ಕಂಗೊಳಿಸ್ತಕ್ಕಂಥ ಒಂದು ಪುಣ್ಯಕ್ಷೇತ್ರ. ಈಗ ಬಹಳ ದೊಡ್ಡದಾಗಿರ್ತಕ್ಕಂಥ ದೇವಾಲಯವನ್ನು ಸಹ ಅಲ್ಲಿ ಕಟ್ಟಿದ್ದಾರೆ. ಬಹಳ ದೂರದಿಂದ ಆ ದೇವಾಲಯ ನಮಗೆ ಸೊಗಸಾಗಿ ನಮಗೆ ಕಾಣಿಸುತ್ತದೆ. ಇದು ಸಹ ಪುರಾಣ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ದೇವಸ್ಥಾನ. ಅಗಸ್ತ್ಯ ಮಹಾಮುನಿಗಳು ಬಂದಿದ್ರು ಅಂತ ನಂಬ್ತಾರೆ. ಇಲ್ಲಿ ಬಂದಾಗ ಇಲ್ಲಿನ ಒಂದು ಕಲ್ಯಾಣಿಯಲ್ಲಿ ಸ್ನಾನ ಮಾಡಬೇಕಾದ್ರೆ ಅವರಿಗೆ ಒಂದು ವರಸಿದ್ಧಿ ವಿನಾಯಕನ ಮೂರ್ತಿ ಅಲ್ಲಿ ಸಿಗುತ್ತವ್ರಿಗೆ. ಅದನ್ನು ತಗೊಂಬಂದು ಈಗಿನ ದೇವಾಲಯದಲ್ಲಿ ಪ್ರತಿಷ್ಠಾಪಿಸಿದರು. ಹೀಗಾಗಿ ಅಲ್ಲಿರ್ತಕ್ಕಂತಹ ಗಣಪತಿಯನ್ನ ಪ್ರತಿಷ್ಠಾಪನೆ ಮಾಡಿದ್ದು ಅಗಸ್ತ್ಯ ಮಹಾಮುನಿಗಳು. ಅಂದಿನಿಂದ ಇಂದಿನವರೆಗೆ ಆ ಗಣಪತಿ ಬಹಳ ಪ್ರಸಿದ್ಧಿಯನ್ನ ಪಡೆದಿರ್ತಕ್ಕಂಥದ್ದು. ಬಹಳ ಸಣ್ಣ ಮೂರ್ತಿ, ಅದೇನು ಬಹಳ ದೊಡ್ಡದಾಗಿರ್ತಕ್ಕಂಥ ಮೂರ್ತಿ ಅಲ್ಲ. ಆದ್ದರಿಂದ ಅದು ಬಹಳ ಪ್ರಸಿದ್ಧಿಯನ್ನ ಪಡೆದಿದೆ. ಇನ್ನೊಂದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅಂದ್ರೆ, ಶ್ರೀರಾಮ ಲಂಕೆಯಲ್ಲಿ ರಾವಣನನ್ನ ಕೊಂದು ಸೀತೆಯನ್ನ ಪುಷ್ಪಕ ವಿಮಾನದಲ್ಲಿ ಕರೆತರಬೇಕಾದ್ರೆ ಇಲ್ಲಿ ಪ್ರದೇಶಕ್ಕೆ ಬಂದಿದ್ದ. ಇಲ್ಲಿ ಒಂದು ಬೆಟ್ಟ ಅಡ್ಡಿ ಆಯ್ತಂತೆ ಅವನ ಪುಷ್ಪಕ ವಿಮಾನ ಮುಂದೋಗೋದಕ್ಕೆ. ಆಗ ರಾಮ ಕೇಳಿದಂತೆ ಕಿಂ ಕಾರಣಂ ಗಿರಿಹಿ ಅಂತ, ಅಂದ್ರೆ ಯಾವ ಕಾರಣದಿಂದ ಈ ಗಿರಿ ನನಗೆ ಅಡ್ಡ ಬಂದಿದೆ ಅಂತ. ಅಲ್ಲಿಂದ ಇದು ಕಾರಣಗಿರಿ ಅಂತ ಹೆಸರು ಪಡೆಯಿತು ಅಂತಲೂ ಹೇಳ್ತಾರೆ. ಅದೇನೇ ಇರಲಿ, ಅದು ಇವತ್ತು ಬಹಳ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂತಹ ಗಣಪತಿಯ ಕ್ಷೇತ್ರ ಆಗಿದೆ. ಜನಸಾಮಾನ್ಯರ ಆಡುನುಡಿಯಲ್ಲಿ ಇದು ಕಾರಗಡಿಯಾಗ್ಬಿಟ್ಟಿದೆ. ಇಲ್ಲಿ ರಾಮ ಸ್ವಲ್ಪ ಕಾಲ ತಂಗಿದ್ದು ಆ ಗಣಪತಿಯನ್ನ ಪೂಜೆ ಮಾಡಿ ಮುಂದೆ ಸಾಗದ ಅಂತ ಹೇಳ್ತಾರೆ. ಅವನು ಎಲ್ಲಿ ತಂಗಿದ್ದ, ರಾಮ ತಂಗಿರ್ತಕ್ಕಂಥ ಸ್ಥಳದಲ್ಲಿ ಆದಿಶಂಕರಾಚಾರ್ಯರು ಬಂದಾಗ ಅಲ್ಲೊಂದು ಮಠವನ್ನ ನಿರ್ಮಿಸಿದ್ದಾರೆ. ಅದೇ ರಾಮಚಂದ್ರಾಪುರ ಮಠ ಅಂತ ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥದ್ದು. ಇದೊಂದು ಕಾರಣಿಕ ಸ್ಥಳ ಆಗಿದ್ದು ಸಮೀಪದಲ್ಲೇ ಅಗಸ್ತ್ಯ ಋಷಿಯ ಕಲ್ಯಾಣಿ ತೀರ್ಥ ಇದೆ, ಜಡೇಕಲ್ಲು ಇದೆ. ಇವೆಲ್ಲ ಪ್ರೇಕ್ಷಣೀಯ ಸ್ಥಳಗಳು, ನೋಡೋದಕ್ಕೆ ಬಹಳ ಸೊಗಸಾಗಿರ್ತಕ್ಕಂಥ ಸ್ಥಳಗಳು. ಇಲ್ಲಿ ಬಂದ ಭಕ್ತರಿಗೆ ಪ್ರತಿ ದಿವಸ ಮಧ್ಯಾಹ್ನ ಪ್ರಸಾದ ವ್ಯವಸ್ಥೆಯನ್ನು ಸಹ ದೇವಾಲಯ ಸಮಿತಿಯವರು ಮಾಡಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಶಿವ 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 ಎನ್ನಿರೋ ಮೂರ್ಜಗದವರೆಲ್ಲ, ಶಿವ 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 ಎನ್ನಿರೋ ಮೂರ್ಜಗದವರೆಲ್ಲ, ಶಿವ 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 ಎನ್ನಿರೋ, ಶಿವ 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 ಎನ್ನಿರೋ, ಶಿವ 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 ಎನ್ನಿರೋ ಮೂರ್ಜಗದವರೆಲ್ಲ, ಶಿವ 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 ಎನ್ನಿರೋ. ಇನ್ನೊಂದು ಶಿವಮೊಗ್ಗ ನಗರದ ಸೆರಗಿನಲ್ಲಿರ್ತಕ್ಕಂಥ ಒಂದು ಪ್ರಸಿದ್ಧವಾಗಿರ್ತಕ್ಕಂಥ ಪುರಾಣ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ದೇವಸ್ಥಾನ, ಅದೇನೆ ಹರಕೆರೆ ರಾಮೇಶ್ವರ ದೇವಾಲಯ. ಇದನ್ನ 9ನೇ ಶತಮಾನದಲ್ಲಿ ಸ್ಥಾಪನೆಯಾಗಿದ್ದು ಆಮೇಲೆ ಅನೇಕ ಬಾರಿ ಇದಕ್ಕೆ ಜೀರ್ಣೋದ್ಧಾರ ಆಗಿದೆ ಅಂತ ಹೇಳ್ತಾರೆ. ಇದು ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ದೇವಾಲಯ. ಯಾಕೆ ಅಂತಂದ್ರೆ ಇಲ್ಲಿ ಶ್ರೀರಾಮ ರಾಮೇಶ್ವರದಲ್ಲಿ ಶಿವನ ಪೂಜೆಯನ್ನ ಮಾಡೋದಕ್ಕೋಸ್ಕರವಾಗಿ ಒಂದು ಶಿವಲಿಂಗವನ್ನು ತರೋದಕ್ಕೆ ಆಂಜನೇಯನಿಗೆ ಹೇಳ್ತಾನಂತೆ. ಆಂಜನೇಯ ಬರೋ ತಡವಾಗಿದ್ದಕ್ಕೆ ಶ್ರೀರಾಮ ಏನ್ ಮಾಡ್ತಾನೆ, ಒಂದು ಮರಳಿನ ಲಿಂಗವನ್ನೇ ಮಾಡಿ ಅದಕ್ಕೆ ಪೂಜೆ ಮಾಡ್ತಾನೆ. ನಂತರ ಆಂಜನೇಯ ಕಲ್ಲಿನ ಶಿವಲಿಂಗವನ್ನು ತರ್ತಾನೆ, ಅದನ್ನ ಪ್ರತಿಷ್ಠಾಪನೆ ಮಾಡ್ತಾರೆ ರಾಮೇಶ್ವರದಲ್ಲಿ. ಆಮೇಲೆ ಮರಳಿನ ಶಿವಲಿಂಗ ಏನ್ ಮಾಡಬೇಕು, ಇದನ್ನು ವಿಸರ್ಜನೆ ಮಾಡಬೇಕು ಅಂತ ಭಾವಿಸಿ ಅದನ್ನ ಆಂಜನೇಯನಿಗೆ ಹೇಳ್ತಾನೆ ಶ್ರೀರಾಮ, ಇದನ್ನೆಲ್ಲರೂ ಹೊರಗಡೆ ಹೋಗಿ ಎಲ್ಲರೂ ವಿಸರ್ಜನೆ ಮಾಡಬಾರಪ್ಪ ಅಂತ. ಆಂಜನೇಯ ಏನ್ ಮಾಡ್ತಾನೆ, ತಗೊಂಡೋಗಿ ದೂರ ಎಸೆದು ಬಿಡ್ತಾನೆ. ಅದರ ಚೂರು ಒಂದು ಬಿದ್ದು ಈ ಹರಕೆರೆಯಲ್ಲೇ ಬಿತ್ತು. ಅದೇನೆ ರಾಮೇಶ್ವರ ದೇವಾಲಯ ಆಯಿತು ಅಂತ ಪುರಾಣದಲ್ಲಿ ಹೇಳ್ತಾರದ್ನ. ಇದು ದಕ್ಷಿಣ ಬಾಗಿಲಿರುವ ಬಲಭಾಗದಲ್ಲಿ ಪಾಣಿಪೀಠ ಇರತಕ್ಕಂಥ ಈ ದೇವಾಲಯದ ಗರ್ಭಗುಡಿ ಚಿಕ್ಕದಾಗಿದ್ರೂ ಸಹ ಅತ್ಯಂತ ರಮಣೀಯವಾಗಿರ್ತಕ್ಕಂಥದ್ದು. ಕದಂಬರು, ಗಂಗರು, ರಾಷ್ಟ್ರಕೂಟರು, ಚಾಲುಕ್ಯರು, ಹೊಯ್ಸಳರು ಸಹ ಈ ದೇವಾಲಯಕ್ಕೆ ಬಂದು ಶಿವನ ದರ್ಶನವನ್ನು ಪಡೆದಿದ್ದಾರೆ. ಇತ್ತೀಚೆಗೆ ದೇವಾಲಯದ ಹೊರಭಾಗದಲ್ಲಿ
ಶಿವನ ದೊಡ್ಡದಾದ ಭವ್ಯ ಮೂರ್ತಿಯನ್ನು ಸ್ಥಾಪಿಸಿದ್ದು ಅದೊಂದು ಪ್ರೇಕ್ಷಣೀಯ ಸ್ಥಳವಾಗಿ ರೂಪುಗೊಂಡಿದೆ. ಪ್ರತಿ ಶಿವರಾತ್ರಿಯ ದಿವಸ ಇಲ್ಲಿ ಲಕ್ಷಾಂತರ ಜನ ಬಂದು ರಾಮೇಶ್ವರನ ಒಂದು ದರ್ಶನವನ್ನು ಪಡಿತಕ್ಕಂಥದ್ದನ್ನು ನಾವು ಕಾಣಬಹುದು. ಹೀಗಾಗಿ ಈ ಹರಕೆರೆಯ ಶ್ರೀರಾಮೇಶ್ವರ ನಮ್ಮೆಲ್ಲರ ಒಂದು ಆರಾಧ್ಯ ದೈವವಾಗಿದೆ ಅಂತ ನಾವು ಹೇಳಬಹುದು. ಚತ್ತಾರಿ ಮಂಗಳಂ ಹರಹಂತ ಮಂಗಳಂ ಸಿದ್ಧ ಮಂಗಳಂ ಸಾಹೋ ಮಂಗಳಂ. ಚತ್ತಾರಿ ಮಂಗಳಂ ಹರಹಂತ ಮಂಗಳಂ ಸಿದ್ಧ ಮಂಗಳಂ ಸಾಹೋ ಮಂಗಳಂ. ಕೇವಲಿ ಪಣತ್ತೋ ಧಮ್ಮೋ ಮಂಗಳಂ ಧಮ್ಮೋ ಮಂಗಳಂ ಧಮ್ಮೋ ಮಂಗಳಂ. ಚತ್ತಾರಿಲೋ ಗುತ್ತಮ ಅರಹಂತಾಲೋ ಗುತ್ತಮ ಸಿದ್ಧಾಲೋ ಗುತ್ತಮ ಸಾಹೋಲೋ ಗುತ್ತಮ. ಚತ್ತಾರಿಲೋ ಗುತ್ತಮ ಅರಹಂತಾಲೋ ಗುತ್ತಮ ಸಿದ್ಧಾಲೋ ಗುತ್ತಮ ಸಾಹೋಲೋ ಗುತ್ತಮ. ಕೇವಲಿ ಪಣತ್ತೋ ಧಮ್ಮೋ ಮಂಗಳಂ ಕೇವಲಿ ಪಣತ್ತೋ ಧಮ್ಮೋ ಮಂಗಳಂ ಧಮ್ಮೋ ಮಂಗಳಂ ಧಮ್ಮೋ ಮಂಗಳಂ. ಇನ್ನು ಶ್ರೀ ಕ್ಷೇತ್ರ ಒಡಂಬೈಲು, ಇದು ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ದೇವಸ್ಥಾನ. ಇದು ಜೋಗ ಜಲಪಾತಕ್ಕೆ ಕೇವಲ 12 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಒಂದು ಪ್ರಸಿದ್ಧ ಜೈನರ ಒಂದು ಪವಿತ್ರ ಸ್ಥಳ ಇದು. ಇಲ್ಲೂ ಸಹ ಪದ್ಮಾವತಿ ಅಮ್ಮನವರ ದೇವಸ್ಥಾನ ಇದೆ, ಪಾರ್ಶ್ವನಾಥ ಸ್ವಾಮಿಯ ಬಸದಿ ಇದೆ. ಬಹಳ ಆಕರ್ಷಣೆಯಾಗಿರ್ತಕ್ಕಂಥ ಈ ಎರಡು ಪ್ರದೇಶಗಳನ್ನು ಜನ ನೋಡೋದಕ್ಕೆ ಅಲ್ಲಿ ಬರ್ತಾರೆ. ಇದು ಶರಾವತಿ ವಿದ್ಯುದಾಗಾರ ಪ್ರದೇಶದಲ್ಲಿ ಇರೋದ್ರಿಂದ ಅದಕ್ಕೆ ಹೋಗೋದಕ್ಕಿಂತ ಮುಂಚೆ ಪೂರ್ವಾನುಮತಿಯನ್ನ ಕಡ್ಡಾಯವಾಗಿ ಪಡೆಯಲೇಬೇಕು. ಹೀಗೆ ಈ ಅನುಮತಿಯನ್ನ ಪಡೆದ ಮೇಲೆ ಆ ದೇವಾಲಯ ದರ್ಶನವನ್ನ ಮಾಡಬಹುದು. ಅಲ್ಲಿ ಹೋಗಿ ನೋಡಿದಾಗ ಮನಸ್ಸಿಗೆ ಎಷ್ಟು ಆಹ್ಲಾದ ಉಂಟಾಗುತ್ತೆ ಅಂತಂದ್ರೆ ಆ ದೇವಾಲಯದ ಸುತ್ತಲೂ ಸಹ ಶರಾವತಿಯ ಹಿನ್ನೀರು ನಮಗೆ ಮನಸ್ಸಿಗೆ ಆಹ್ಲಾದವನ್ನು ಉಂಟು ಮಾಡುತ್ತೆ. ಒಳ್ಳೆ ಸಮುದ್ರದ ನಡುವೆ ಇರತಕ್ಕಂಥ ದೇವಸ್ಥಾನ ಏನೋ ಅನ್ನುವ ಒಂದು ಭಾವನೆ ನಮಗೆ ಮೂಡುತ್ತೆ. ಅಲ್ಲಿ ಒಂದು ಅತೀ ಎತ್ತರವಾಗಿರ್ತಕ್ಕಂಥ ಆದಿಶೇಷನ ಕಲ್ಲಿನ ಮೂರ್ತಿಯನ್ನ ಅಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಅದು ಬಹಳ ಆಕರ್ಷಣೆಯಾಗಿರ್ತಕ್ಕಂತಹ ಬಹಳ ಸೊಗಸಾಗಿರ್ತಕ್ಕಂಥ ಒಂದು ಶಿಲ್ಪ ಅದು. ಇಲ್ಲಿ ಪ್ರತಿ ದಿವಸ ಬೆಳಗ್ಗೆ ಇಂದ ಸಂಜೆಯವರೆಗೆ ಜನ ಬರ್ತಿರ್ತಾರೆ. ಅಕಸ್ಮಾತ್ ಉಳಿಬೇಕು ಅಂತಂದ್ರೆ ವಸತಿಯ ಒಂದು ವ್ಯವಸ್ಥೆನೂ ಸಹ ಅಲ್ಲಿ ಮಾಡಿದ್ದಾರೆ. ಬಂದ ಭಕ್ತಾದಿಗಳಿಗೆಲ್ಲ ಇಲ್ಲಿ ಪುಷ್ಕಳವಾಗಿರ್ತಕ್ಕಂಥ ಭೋಜನವನ್ನ ನೀಡತಕ್ಕಂಥ ವ್ಯವಸ್ಥೆನೂ ಸಹ ಇದೆ. ಇಲ್ಲಿಂದ ಸ್ವಲ್ಪ ದೂರ ಹೋದ್ರೆ ಅಲ್ಲಿ ಮರಾಠಿಕೇರಿ ಕ್ಷೇತ್ರಲಿಂಗ ಅಂತ ಕರೀತಕ್ಕಂಥ ಒಂದು ಶಿವನ ದೇವಾಲಯ ಇದೆ. ಅದರ ಒಂದು ವೈಶಿಷ್ಟ್ಯ ಏನು ಅಂತಂದ್ರೆ ಆ ದೇವಾಲಯದ ಒಳಗೆ ಶ್ವೇತವರ್ಣದ ಶಿವಲಿಂಗ ಅನ್ನು ನಾವು ಕಾಣಬಹುದು. ಅಂದ್ರೆ ಬಿಳಿ ಬಣ್ಣ ಇರತಕ್ಕಂಥ ಶಿವಲಿಂಗ. ಅದು ಸಾಮಾನ್ಯ ಶಿವಲಿಂಗಗಳೆಲ್ಲ ಕಪ್ಪು ಕಲ್ಲಿನಿಂದ ಕೆತ್ತಿರ್ತಕ್ಕಂಥದ್ದು. ಇಲ್ಲಿ ಮಾತ್ರ ಬಿಳಿಯ ಶಿವಲಿಂಗವನ್ನು ನಾವು ನೋಡಬಹುದು. ಇದನ್ನ 15ನೇ ಶತಮಾನದಲ್ಲಿ ಇಲ್ಲಿ ಆಳ್ತಾ ಇದ್ದ ಚನ್ನಭೈರಾದೇವಿ ಈ ಶಿವಲಿಂಗವನ್ನು ಪ್ರತಿಷ್ಠಾಪಿಸಿದಳು ಅಂತ ಒಂದು ಐತಿಹ್ಯನೂ ಇದೆ. ಆದ್ರಿಂದ ಶ್ರೀ ಕ್ಷೇತ್ರ ಒಡಂಬೈಲು ಒಂದು ಅರ್ಧ ದಿವಸ ನಾವಲ್ಲಿ ಹೋಗಿ ಜೋಗವನ್ನು ನೋಡಿದ ಮೇಲೆ ಅಲ್ಲಿ ಹೋಗಿ ಬಂದ್ರೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ, ಮನಸ್ಸಿಗೆ ಆಹ್ಲಾದ ಉಂಟಾಗುತ್ತೆ, ಬಹಳ ಸಂತೋಷ ಉಂಟಾಗುತ್ತೆ. ಮತ್ತು ಇಂಥ ಒಂದು ಸ್ಥಳ ನಮ್ಮ ನಾಡಿನಲ್ಲಿ ಇದೆಯಲ್ಲ ಅಂತಕ್ಕಂಥ ಒಂದು ಹೆಮ್ಮೆನೂ ಸಹ ನಮಗೆ ಉಂಟಾಗುತ್ತೆ. ಇವಲ್ಲದೆ ಸಾಗರದಲ್ಲಿ ಮಾರಿಕಾಂಬಾ ದೇವಾಲಯ, ಶಿವಮೊಗ್ಗದ ಸಾಯಿಬಾಬಾ ಮಂದಿರ, ಹುಲಿಕಲ್ ಚೌಡೇಶ್ವರಿ ದೇವಾಲಯ, ಬಿಲಗುಂಜಿ ಕಮಲೇಶ್ವರ ದೇವಾಲಯ, ಶಿವಮೊಗ್ಗದ ರಾಮಣ್ಣ ಶೆಟ್ಟಿ ಗಣಪತಿ ದೇವಾಲಯ, ಅರ್ಕೇಶ್ವರ ದೇವಾಲಯ ಮುಂತಾದ ಅನೇಕ ದೇವಾಲಯಗಳು ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿದ್ದು ಬಂದ ಭಕ್ತರಿಗೆ ಅದು ಮುದವನ್ನು ಉಂಟು ಮಾಡತಕ್ಕಂಥ ಸ್ಥಳಗಳಾಗಿದೆ. ಶಿವಮೊಗ್ಗ ಜಿಲ್ಲೆಯ ವಿವಿಧ ದೇವಾಲಯಗಳ ಬಗ್ಗೆ, ಪುಣ್ಯ ಸ್ಥಳಗಳ ಬಗ್ಗೆ ಮಾಹಿತಿನ ಇದುವರೆಗೆ ತಿಳ್ಕೊಂಡಿದ್ದೀರಿ. ಮುಂದಿನ ವಾರ ಒಂದಿಷ್ಟು ಜಲಪಾತಗಳ ಬಗ್ಗೆನೂ ಕೂಡ ತಿಳಿಸೋ ಪ್ರಯತ್ನವನ್ನು ಮಾಡೋ ನಿಟ್ಟಿನಲ್ಲಿದ್ದೀವಿ. ನಮಸ್ಕಾರ.
ಇದುವರೆಗೆ ಶಿವಮೊಗ್ಗ ಜಿಲ್ಲೆ ಪ್ರವಾಸಿ ತಾಣ ವಿಶೇಷ ಕಾರ್ಯಕ್ರಮ ಸರಣಿಯಲ್ಲಿ ಕೇಳಿದಿರಿ. ಪ್ರಸ್ತುತಿ ಎಂಎನ್ ಸುಂದರ್ರಾಜ್, ನಿರ್ವಹಣೆ ಎಸ್ಆರ್ ಭಟ್.